ಹಾಯ್, ಇವತ್ತಿನ ರೀಡಿಂಗ್ ನಿಮಗೆ ಯಾವುದಾದ್ರೂ ಪರ್ಸನ್ ಅಟೆನ್ಷನ್ಸ್ ಕೊಡೋದ್ರಿಂದ ಅಥವಾ ಕಮ್ಯುನಿಕೇಷನಿಂದ ಫುಲ್ ಬ್ಯಾಕ್ ಆಗಿದ್ರೆ ನೀವು ಯಾಕೆ ಈ ಪರ್ಸನ್ ಈ ಥರ ನಡ್ಕೊಳ್ತಾ ಇದ್ದಾರೆ ಅಂತ ಅನ್ಸಿದ್ರೆ ಇದ್ರ ಬಗ್ಗೆ ಯೂನಿವರ್ಸ್ ಏನು ಹೇಳ್ತಾರೆ ಅನ್ನೋದನ್ನ ನಾನು ಇಲ್ಲಿ ಹೇಳ್ತೀನಿ. ಥಿಂಕ್ ಅಬೌಟ್ ದಿಸ್ ಪರ್ಸನ್, ಸೇ ದೇರ್ ನೇಮ್. ಈ ಏನು ಪರ್ಸನ್ ಇದ್ದಾರೋ ಇವ್ರಿಗೆ ನಿಮ್ಮ ಜೊತೆ ಇದ್ರೇ ಒಂಥರ ಖುಷಿ ಅಂತ. ಈ ಕೆಲವರು ಇರ್ತಾರೆ, ಎಷ್ಟೇ ದೊಡ್ಡವರಾದರೂ ಕೂಡ ಚಿಕ್ಕ ಮಕ್ಕಳು ಥರ ಇದ್ಬಿಡ್ತಾರೆ. ಒಂದು ಫ್ರೆಂಡ್ಶಿಪ್ಪಲ್ಲಿ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಯಾವ ಪರ್ಸನ್ ಜೊತೆ ಅವ್ರಿಗೆ ಆ ವೈಬ್ ಮ್ಯಾಚ್ ಆಗುತ್ತೋ ಅಂಥವ್ರ ಜೊತೆ ಅವ್ರ ಹತ್ರ ಸಣ್ಣ ಮಕ್ಕಳು ಥರ ಇರೋವಂಥದ್ದು ಕ್ಯಾರೆಕ್ಟರ್ ಇರ್ತಾರೆ. ಸೊ ಈ ಪರ್ಸನ್ ಅದೇ ಥರ. ಈ ಹಿಂದೆ ನಿಮಗೆ ಗೊತ್ತಿರುತ್ತೆ ಅವ್ರು ಯಾವ ಥರ ನಡ್ಕೊಂಡಿರ್ತಾರೆ ಅನ್ನೋಂಥದ್ದು. ಬೇರೆಯವ್ರ ಜೊತೆ ಅವ್ರು ಎಷ್ಟೇ ಒಂದು ರಿಸರ್ವ್ಡ್ ಇದ್ರೂ ಕೂಡ, ಎಷ್ಟೇ ಒಂದು ಎಮೋಷನ್ಸ್ಗಳನ್ನ ಕಂಟ್ರೋಲ್ ಮಾಡ್ಕೊಂಡಿದ್ರು ಕೂಡ, ನಿಮ್ಮ ವಿಷಯ ಅಂತ ಬಂದಾಗ ಹಾಗಲ್ಲ. ಅವರಲ್ಲಿ ಏನಾದರೂ ಒಂದು ವಿಷಯಗಳಿದ್ರೆ ನಿಮ್ಮ ಜೊತೆ ಶೇರ್ ಮಾಡೋವಂಥದ್ದಾಗಿರ್ಬೋದು, ನಿಮ್ಮ ಜೊತೆ ಬಂದ್ರೆ ಅವ್ರಿಗೆ ಒಂಥರ ಈ ಇನ್ನರ್ ಚೈಲ್ಡ್ ಹ್ಯಾಪಿ ಆಗಿರುತ್ತೆ ಅಂತ ಅಂತಾರಲ್ಲ, ಸೇಮ್ ಅದೇ ವೈಬಲ್ಲಿ ಇರುವಂಥ ವ್ಯಕ್ತಿ ಇವರು. ಆ್ಯಂಡ್ ಈ ಏನು ಪರ್ಸನ್ ಇದ್ದಾರೋ ಇವರು ಫೇಕ್ ಅಲ್ಲ, ಜಿನ್ಯೂನೇ. ನಿಮ್ಗೇನು ಅನಿಸ್ತಾ ಇದೆ ಅಂತಂದರೆ ಇವ್ರು ಯಾಕೆ ಈ ಥರ ಇದ್ದವ್ರು ಹೀಗೆ ನಡ್ಕೊಂಡ್ರು ಅಂತಂದರೆ, ನೆಕ್ಸ್ಟ್ ನಾನು ನಿಮಗೆ ಹೇಳ್ತೀನಿ ಯಾಕಾಗಿ ಇವ್ರು ಈ ಥರ ನಡ್ಕೊಳ್ತಾ ಇದ್ದಾರೆ ಅಂತ. ಈ ಪರ್ಸನ್ ತುಂಬ ಜಿನ್ಯೂನ್ ಇಂಟೆನ್ಷನ್ಸೇ ಇರೋವಂಥವ್ರು. ಆ್ಯಂಡ್ ಈ ಏನು ಫ್ರೆಂಡ್ಶಿಪ್ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ ಆಗಿರ್ಬೋದು, ಅದನ್ನು ಲಾಂಗ್ ಟರ್ಮ್ಗೆ ತೊಗೊಂಡು ಹೋಗೋಕ್ಕೆ ಬಯಸ್ತಾ ಇರೋಂಥ ವ್ಯಕ್ತಿನೇ ಇವರು. ಈ ಪರ್ಸನ್ಗೆ ಗೊತ್ತು ಈ ಏನೊಂದು ಕನೆಕ್ಷನ್ ಇದೆ ಅಥವಾ ಒಂದು ಫ್ರೆಂಡ್ಶಿಪ್ ಇದೆ, ಅದೊಂದು ಬ್ಯಾಲೆನ್ಸ್ಡ್ ಆಗಿದೆ. ಇದರಲ್ಲಿ ಯಾವುದೇ ಒಂದು ನಾನು ಹೆಚ್ಚು ಎಮೋಷನಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋಂಥದ್ದಾಗಿರ್ಬೋದು ಅಥವಾ ಎದುರುಗಡೆ ಇದ್ದವರು ಅನ್ನೋಂಥದ್ದು ಅಲ್ಲ, ಎರಡೂ ಕೂಡ ಈಕ್ವಲ್ ಆಗಿದೆ ಅನ್ನೋಂಥದ್ದು ಖಂಡಿತ ಗೊತ್ತಿರೋ ಅಂಥದ್ದು. ಈ ಪರ್ಸನ್ ದೂರದಿಂದಾಗೆ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರೋಂಥ ಎನರ್ಜಿ ಕೂಡ ಕಾಣಿಸ್ತಾ ಇರೋಂಥದ್ದು. ಅಂದರೆ ಈ ಪುಲ್ ಬ್ಯಾಕ್ ಆಗಿದ್ರು ಕೂಡ ಇವರು ಇದ್ರ ಬಗ್ಗೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಅಬ್ಸರ್ವ್ ಮಾಡ್ತಾ ಇರೋಂಥದ್ದಾಗಿರ್ಬೋದು, ಅಥವಾ ಈ ಫ್ಯೂಚರಲ್ಲಿ ಇದನ್ನು ಲಾಂಗ್ ಟರ್ಮ್ಗೆ ಹೇಗೆ ತೊಗೊಂಡು ಹೋಗ್ಬೋದು ಅನ್ನೋಂಥದ್ದು ಪ್ಲ್ಯಾನ್ ಕೂಡ ಮಾಡ್ತಾ ಇರೋಂಥದ್ದು ಕೂಡ ಎನರ್ಜಿ ನನಗೆ ಕಾಣಿಸ್ತಾ ಇರೋಂಥದ್ದು. ಆ್ಯಂಡ್ ಈ ಏನು ಪರ್ಸನ್ ಇದ್ದಾರೋ ಅವರು ಒಂದು ಫೈನಾನ್ಷಿಯಲಿ ಸ್ಟೇಬಲ್ ಆಗಿರುವಂಥವ್ರು ಅನ್ನೋದು ಕೂಡ ಕಾಣಿಸ್ತಾ ಇರೋಂಥದ್ದು. ತೀರಾ ನೀವು ಅಂದ್ಕೊಂಡಾಗ ಏನಾರು ಅವರು ಇಲ್ಲ ಅವರು ಬಡವರು ಅನ್ನೋ ಥರ ಏನೋ ನನಗೇನು ಕಾಣಿಸ್ತಾ ಇಲ್ಲ. ಇವರು ಫೈನಾನ್ಷಿಯಲಿ ಸ್ಟೇಬಲ್ ಅನ್ನೋ ಥರನೇ ಕಾಣಿಸ್ತಾ ಇರೋಂಥದ್ದು. ಈ ಪರ್ಸನ್ಗೆ ಏನು ಪ್ರಾಬ್ಲಮ್ ಅಂತಂದರೆ ಸಿವಿಯರ್ ಅಟ್ಯಾಚ್ಮೆಂಟ್ ಇಶ್ಯೂಸ್. ಅಂದರೆ ಯಾವುದಾದ್ರು ಒಬ್ಬರು ಪರ್ಸನ್ನ ಹಚ್ಕೊಂಡ್ರು ಅಂತಂದರೆ ಅದು ಓವರಾಗಿ ಹಚ್ಕೊಳ್ಳೋವಂಥದ್ದು, ಅವ್ರ ಬಗ್ಗೆ ಓವರಾಗಿ ಥಿಂಕ್ ಮಾಡೋವಂಥದ್ದು, ಆ ಒಂದು ಕನೆಕ್ಷನ್ ಬಗ್ಗೆ ಆಗಿರ್ಬೋದು ಅಥವಾ ಆ ಫ್ರೆಂಡ್ಶಿಪ್ ಬಗ್ಗೆ ಆಗಿರ್ಬೋದು ಓವರಾಗಿ ಇನ್ವೆಸ್ಟ್ಮೆಂಟ್ ಮಾಡೋವಂಥ ಪ್ರಾಬ್ಲಮ್ ಇವರಲ್ಲಿ ಇರೋವಂಥದ್ದು. ಈ ಪರ್ಸನ್ಗೆ ನಿಮ್ಮನ್ನು ಮೀಟ್ ಮಾಡಿದಾಗಿಂದನೂ ಕೂಡ ಅಥವಾ ಇದು ಸ್ವಲ್ಪ ಟೈಮಿಂದ ಇರೋವಂಥ ಕನೆಕ್ಷನ್ ಅಥವಾ ಫ್ರೆಂಡ್ಶಿಪ್ ಅನ್ನೋಂಥದ್ದೇ ನಂಗೆ ಇಲ್ಲಿ ಜಾಸ್ತಿಯಾಗಿ ಕಾಣಿಸ್ತಾ ಇರೋವಂಥದ್ದು. ಅಥವಾ ಈಗಿಂದ ಈ ಒಂದು 2 ತಿಂಗಳಿಂದನೋ ಅಥವಾ ಒಂದು 3 ತಿಂಗಳಿಂದನೋ ಸ್ಟಾರ್ಟ್ ಆಗಿದ್ರು ಕೂಡ ಇವರಿಗೆ ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಕನೆಕ್ಷನ್ ಅಂತಂದರೆ, ಎಷ್ಟೋ ವರ್ಷದಿಂದ ಇದ್ದೀವಿ ನಾವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಈ ಫ್ರೆಂಡ್ಶಿಪ್ಪಲ್ಲಿ ಆಗಿರ್ಬೋದು ಅನ್ನೋ ಥರ ಒಂದು ಫೀಲಿಂಗ್ಸ್ ಕಾಣಿಸ್ತಾ ಇರೋವಂಥದ್ದು. ಆ್ಯಂಡ್ ಈ ಪರ್ಸನ್ ಏನಿದಾರೋ ಅವರಿಗೆ ಈ ಒಂದು ಸಿವಿಯರ್ ಏನು ಅಟ್ಯಾಚ್ಮೆಂಟ್ ಇಶ್ಯೂಸ್ ಇದೆ ಅಥವಾ ಸಿವಿಯರ್ ಏನು ಒಂದು ಓವರ್ ಥಿಂಕಿಂಗ್ ಏನು ಪ್ರಾಬ್ಲಮ್ ಇದೆ, ಅದರಿಂದ ಅವರು ಆ ಒಂದು ವಿಷಯದಿಂದಲೇ ಪುಲ್ ಬ್ಯಾಕ್ ಆಗಿರೋವಂಥದ್ದು. ಬೇಡ ಇದರಿಂದ ಇದಕ್ಕೆ ಜಾಸ್ತಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಎದುರುಗಡೆಯಿಂದ ಅಕಸ್ಮಾತ್ ಮುಂದೆ ಯಾರು ಅವರು ಏನು ಪರ್ಸನ್ ಇದ್ದಾರೋ ಫ್ರೆಂಡ್ಶಿಪ್ಪಲ್ಲಿ ಆಗಿರ್ಬೋದು ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ಅವ್ರು ನಾನು ಬಿಟ್ಟು ಹಾಕ್ಬಿಟ್ರೆ ನೆಕ್ಸ್ಟ್ ನಾನು ಪೇಯ್ನಲ್ಲಿ ಬೀಳ್ತೀನಿ ಅನ್ನೋ ಒಂದು ಕಾರಣದಿಂದಾಗೇ ಅವರು ಈ ಒಂದು ಕನೆಕ್ಷನಿಂದ ಆಗಿರ್ಬೋದು ಅಥವಾ ಈ ಒಂದು ಏನು ಫ್ರೆಂಡ್ಶಿಪ್ಪಿಂದ ಆಗಿರ್ಬೋದು ಪುಲ್ ಬ್ಯಾಕ್ ಆಗಿರೋವಂಥದ್ದು ಅಂತ ಕಾಣಿಸ್ತಾ ಇರೋಂಥ ಎನರ್ಜಿ.